ಚಾರ್ಟ್ಲೆನ್ಸ್ ಚಾನಲ್ಗೆ ಸ್ವಾಗತ. ಸೊ ಮೊದಲಿಗೆ ನಿಫ್ಟಿ ಚಾರ್ಟ್ ನೋಡೋಣ. ಸೊ ನಿಫ್ಟಿ ನೋಡ್ಬೋದು ಕಂಪ್ಲೀಟ್ ಏನಿ ಡೌನ್ ಟ್ರೆಂಡ್ ಇತ್ತು. ಆಲ್ಮೋಸ್ಟ್ ನೋಡ್ಬೋದು ನೀವು ಕಂಪ್ಲೀಟ್ ನೀವು ಡೇಟ್ ವೈಸ್ ನೋಡಿದ್ರೆ ಆಲ್ಮೋಸ್ಟ್ ಫೆಬ್ರವರಿ 27 ಆಲ್ಮೋಸ್ಟ್ 7th ಏಪ್ರಿಲ್ವರೆಗೂ ಏನು ನಿಮ್ಗೆ ಕಂಪ್ಲೀಟ್ ಡೌನ್ ಟ್ರೆಂಡ್ ಆಗಿತ್ತು. ಸೊ ಆಮೇಲೆ ಆಲ್ಮೋಸ್ಟ್ ಕ್ಲೋಸ್ ಟು ನೀವು 2nd of April ಏನು ಸ್ಟಾಪ್ ಆಯಿತು, ಡೌನ್ ಟ್ರೆಂಡಿಂಗ್ ಏನಿತ್ತು ಅದು ಕಂಪ್ಲೀಟ್ ಸ್ಟಾಪ್ ಆಯಿತು. ಅಟ್ಲೀಸ್ಟ್ ಒಂದು ಫ್ರೆಶ್ ಲೋಸ್ ಫಾರ್ಮ್ ಆಗಿಲ್ಲ, ಒಂದು ಒಳ್ಳೆ ಬೇಸ್ ಕ್ರಿಯೇಟ್ ಆಗಿದೆ ನಿಫ್ಟಿಯಲ್ಲಿ. ಒಂದೊಳ್ಳೆ ಬೇಸ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಅಟ್ಲೀಸ್ಟ್ ಒಂದು 7 to 8 days ಕನ್ಸಲ್ಟೇಷನ್ ಆಗಿರ್ಬೋದು. ಸೊ ಇಲ್ಲಿಂದ ಯಾವುದೇ ಥರ ಫ್ರೆಶ್ ಡೌನ್ ಟ್ರೆಂಡಿಂಗ್ ಆಗಿಲ್ಲ. ಪ್ಲಸ್ ಏನಿ ಸೀಸ್ ಫೈರ್ ಆಗಿದೆ US ಮತ್ತು ಇರಾನ್, ಆಬ್ವಿಯಸ್ಲಿ ಫೇಲ್ ಆಗಿರ್ಬೋದು, ಬಟ್ ಮಾರ್ಕೆಟ್ ಸ್ವಲ್ಪ ಅಹೆಡಾಗಿ ಯೋಚನೆ ಮಾಡ್ತಾಯಿದೆ ಅನ್ಕೊತೀನಿ. ಸೊ ಅಲ್ಲಿಂದ ಯಾವುದೇ ಥರ ಫ್ರೆಶ್ ಲೋ ಫಾರ್ಮ್ ಆಗಿಲ್ಲ. ಸೊ ಆಮೇಲೆ ನಮಗೆ ಗ್ಯಾಪ್ ಅಪ್ ಆಯಿತು, ಅರೌಂಡ್ 8th of April ಏನಿಗೆ ಗ್ಯಾಪ್ ಅಪ್ ಆಯಿತು. ಸೊ ನಾನು ಇಲ್ಲಿಂದ ಏನು ಮಾಡಿದೆ, ಒಂದು ಕಂಪ್ಲೀಟ್ ಟೆಸ್ಟ್ ರೇಟ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಯೂಶ್ವಲಿ ಏನಾಗುತ್ತೆ, ನಾವು ಮಾರ್ಕೆಟ್ 100% ಕ್ಯಾಶ್ ಇಂದ ಬಂದಾಗ 0.25 ರಿಸ್ಕ್ ತೊಗೊಂಡು ಒಂದು 2 to 3 ಪೊಸಿಷನ್ಸ್ ತೊಗೊತೀವಿ. ಸೊ ಯಾವಾಗ 2 to 3 ಪೊಸಿಷನ್ಸ್ ನಮ್ಮ ಫೇವರಾಗಿ ವರ್ಕ್ ಆಯಿತು, ಸೊ ಅಲ್ಲಿಂದ ನಾವು ಅಗ್ರೆಸಿವ್ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅದೇ ಥರ ನಾನು ಕೂಡ ಅಷ್ಟೇ ಆಲ್ಮೋಸ್ಟ್ ಯಾವಾಗ ಈ ಫ್ರೆಶ್ ಲೋಸ್ ಮಾರ್ಕೆಟ್ ಸ್ಟಾಪ್ ಆಯಿತು, ಸೊ ಅವಾಗಿಂದ ನಾನು ಸ್ಟ್ರಾಂಗ್ ನೇಮ್ಸ್ ಟ್ರ್ಯಾಕ್ ಮಾಡ್ತಾಯಿದ್ದೆ. ಸೊ ಎಕ್ಸಾಕ್ಟ್ಲಿ ಒಂದು 8th or 9th ನಾನು ಪೊಸಿಷನ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ಫ್ಯಾಕ್ಟ್ ನಾನು ಟ್ವಿಟರಲ್ಲಿ ಕೂಡ ಅದನ್ನು ಪೋಸ್ಟ್ ಮಾಡ್ತೀನಿ, ಯೂಶಲಿ ಲೈವಾಗೆ ಪೋಸ್ಟ್ ಮಾಡ್ತೀನಿ ಟ್ವಿಟರಲ್ಲಿ ಕೂಡ. ನೋಡ್ಬೋದು ನೀವು, ನಾನು ಆಲ್ಮೋಸ್ಟ್ 9th of April ನಾನು ಕ್ಯೂ ಪವರ್ ಆಗಿರ್ಬೋದು, ಅಟ್ಲಾಂಟಿಕ್ ಎಲೆಕ್ಟ್ರಿಕ್ ಆಗಿರ್ಬೋದು, ಪವರ್ ಥೀಮ್ ತುಂಬ ಸ್ಟ್ರಾಂಗ್ ಆಗಿತ್ತು. ಡೆಫಿನೆಟ್ಲಿ ಪವರ್ ಥೀಮ್ ಮತ್ತು ಸ್ಟೀಲ್ ಸೆಕ್ಟರು ಸ್ಟ್ರಾಂಗ್ ಆಗಿತ್ತು. ನಾನು ಇನ್ಫ್ಯಾಕ್ಟ್ ನ್ಯೂಸ್ ಸ್ಟೇಟಸ್ ಕೂಡ ಮೆನ್ಷನ್ ಮಾಡಿದ್ದೆ, ಪವರ್ ಥೀಮ್ ಮತ್ತು ಆಟೋ ಸ್ಟಾಕ್ಸ್ ಮೆಟಲ್ಸ್ ತುಂಬ ಸ್ಟ್ರಾಂಗ್ ಆಗಿದೆ ಅಂತ. ಸೊ ನಾನು ಅದೇ ಥರ ನಮ್ಮ ಪವರ್ ಥೀಮಲ್ಸ್ ಇನ್ಫ್ಯಾಕ್ಟ್ ನಾನು ಪೊಸಿಷನ್ಸ್ ತೊಗೊಂಡೆ. ನೋಡ್ಬೋದು 9th April ನಾನು 8:30 ನಾನು ಮೆಸೇಜ್ ಕಳಿಸಿದ್ದೆ. ಇನ್ಫ್ಯಾಕ್ಟ್ ನಾನು ಆವತ್ತೇ ಕೂಡ ಪೊಸಿಷನ್ ತೊಗೊಂಡೆ. ಕ್ಯೂ ಪವರ್ ಕೂಡ ನೋಡ್ಬೋದು ನೀವು, ನಂದು ಆಲ್ಮೋಸ್ಟ್ 9th April 9:18 ಪೊಸಿಷನ್ ತೊಗೊಂಡಿದ್ದೆ, ಅರೌಂಡ್ 9:18 ಲೆವೆಲ್ಸಲ್ಲಿ. ಸೊ ಜಸ್ಟ್ ನಮ್ಮ ಪೊಸಿಷನ್ಸ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ಫಸ್ಟು ನಿಫ್ಟಿ ವ್ಯೂಗಿಂತ. ಸೊ ಇದು ನಂದು ಕ್ಯೂ ಪವರ್ ಪೊಸಿಷನು. ಸೊ ಇದು ಆಲ್ಮೋಸ್ಟ್ ಕ್ಲೋಸ್ ಟು ನನ್ನ ಬೈ ಪಾಯಿಂಟಿಂದ ಆಲ್ಮೋಸ್ಟ್ 8% ಅಪ್ ಇದೆ. ಸೊ ಇದು ನನ್ನ ಸ್ಟಾಪ್ ಲಾಸ್ ಆಗಿತ್ತು. ಇದು ಕಂಪ್ಲೀಟ್ ನನ್ನ ಪೊಸಿಷನ್ ಕ್ಯೂ ಪವರು. ಸೊ ಇದಾದಮೇಲೆ ಏನು ಮಾಡಿದೆ, ನಾನು ಟ್ವಿಟರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಅಟ್ಲಾಂಟ್ ಎಲೆಕ್ಟ್ರಿಕಲ್ ಕೂಡ ತೊಗೊಂಡೆ ನಾನು. ನೋಡ್ಬೋದು ನಾವು ಅಟ್ಲಾಂಟ್ ಎಲೆಕ್ಟ್ರಿಕಲ್ ಕೂಡ ತೊಗೊಂಡೆ ನಾನು. ಸೊ ಅದು ಕೂಡ ಪವರ್ ಥೀಮ್ ಆಗಿರೋದ್ರಿಂದ ಪ್ಲಸ್ ಸ್ವಲ್ಪ ಕೆಟಲಿಸ್ಟ್ ಇತ್ತು ಇದರಲ್ಲಿ. ಸೊ ಅದಕ್ಕೆ ನಾನು ಇದರಲ್ಲಿ ಕೂಡ ಪೊಸಿಷನ್ಸ್ ತೊಗೊಂಡೆ. ನೋಡ್ಬೋದು ನಾನು ಎಂಟ್ರಿ ಪ್ರೈಸ್ 1278, ಇದು ಕೂಡ ವರ್ಕ್ ಫೇವರ್ ಆಯಿತು. ನೋಡಿ ಟೈಮ್ ಬೇಕಾದ್ರೆ ನೋಡ್ಬೋದು ನೀವು, ಇಲ್ಲಿ ನಾನು ಟ್ವಿಟರಲ್ಲಿ ಬರುತ್ತೆ ಆಲ್ಮೋಸ್ಟ್ ಲೈವಾಗೆ. ಸೊ ಇದಾದಮೇಲೆ ಏನು ಮಾಡಿದೆ, ನಾನು ಸ್ಟೆಲ್ಟೆಕ್ ಕೂಡ ತೊಗೊಂಡೆ. ಬಟ್ ಪ್ರಾಬ್ಲಮ್ ಏನಾಯಿತು, ನಂಗೆ ಇದ್ರಲ್ಲಿ ಪೊಸಿಷನ್ ಸೈಜಿಂಗ್ ನಂದು ಲೆಸ್ ದೆನ್ 5% ಇತ್ತು. ಸೊ ನಾನು ಎಂಟ್ರಿ ಲೆವೆಲ್ ಸಮ್ವೇರ್ ಅರೌಂಡ್ ಇಲ್ಲ ಆಗಿತ್ತು, ಆ್ಯಕ್ಚುಲಿ ಸಮ್ವೇರ್ ಅರೌಂಡ್ 211 ಎಂಟ್ರಿ ಲೆವೆಲ್ ಇತ್ತು. ಆಮೇಲೆ ಸರ್ಕ್ಯೂಟ್ ರಿವಿಷನ್ ಆಯಿತು, ನಾನು ಇನ್ನೂ ಪೊಸಿಷನ್ ಇದೆ ಇದು, ಬಟ್ ಲೆಸ್ ದೆನ್ 2% ಅಂತ ಹೇಳ್ಬೋದು, 2 to 3% ಪೊಸಿಷನ್ ಸೈಜಿಂಗ್ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಅಷ್ಟು ಮಾಡ್ತಾಯಿಲ್ಲ, ಸೊ ಕನ್ಸಿಡರ್ ಮಾಡ್ತಾಯಿಲ್ಲ ಇದನ್ನು. ಸೊ ಇದಾದಮೇಲೆ ಏನು ಮಾಡಿದೆ, ಅಥರ್ ಎನರ್ಜಿ ಆ್ಯಕ್ಚುಲಿ ನಾನು ಮಿಸ್ ಮಾಡಿದೆ, ಅಲರ್ಟ್ ಹಾಕಕ್ಕೆ ಮಿಸ್ ಮಾಡಿದೆ. ಆ್ಯಕ್ಚುಲಿ ಅಥರ್ ಎನರ್ಜಿ ನಾನು ಅಲರ್ಟ್ ಹಾಕಕ್ಕೆ ಮಿಸ್ ಮಾಡಿದೆ. ಸೊ ನಾನು ಇದು ತೊಗೊಳಕ್ಕಾಗಿಲ್ಲ. ಬಟ್ ನಾನು ಇನ್ನೊಂದು ಬೇರೆ ಒಂದು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ ಆ್ಯಡ್ ಮಾಡಿದೆ. ಲಾಂಗ್ ಬೇಸ್ ಬ್ರೇಕ್ಔಟ್ ಇರೋದ್ರಿಂದ ನಾನು ಬೇರೆ ಒಂದು ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದಲ್ಲಿ ಆ್ಯಡ್ ಮಾಡಿದೆ. ಬಟ್ ನನ್ನ ಪೋರ್ಟ್ಫೋಲಿಯೋದಲ್ಲಿ ಆ್ಯಕ್ಚುಲಿ ಆ್ಯಡ್ ಮಾಡಿಲ್ಲ, ಇದು ಮಿಸ್ ಮಾಡಿದೆ ಈ ಸ್ಟಾಕ್. ಆ್ಯಕ್ಚುಲಿ ಇದು ನಾನು ತುಂಬ ದಿನದಿಂದ ರೆಡಾರಲ್ಲಿತ್ತು, ಬಟ್ ನಾನು ಡ್ಯೂ ಟು ನಾನು ಅಲರ್ಟ್ ಸೆಟ್ ಮಾಡಿರಲಿಲ್ಲ 8:07ಗೆ. ಸೊ ನಂದು ಮಿಸ್ ಆಯ್ತು ಇದು ಅಥರ್ ಎನರ್ಜಿ ಎಂಟ್ರಿ ಆಗೋಕ್ಕೆ. ಸೊ ಅದು ಅದಾದಮೇಲೆ ಕ್ಯೂ ಪವರ್ ಮತ್ತು ಅಟ್ಲಾಂಟ್ ಎಲೆಕ್ಟ್ರಿಕ್ ನಂದು ಇಮಿಡಿಯೇಟ್ಲಿ ರಿಸ್ಕ್ ಫ್ರೀ ಟ್ರೇಡ್ಸ್ ಆಯಿತು. ಸ್ಟೆಲ್ಟೆಕ್ ಕೂಡ ನಂದು ರಿಸ್ಕ್ ಫ್ರೀ ಟ್ರೇಡ್ ಆಯಿತು. ಸೊ ಅದಾದಮೇಲೆ ಸೆನ್ಸರ್ ಇಂಜಿನಿಯರಿಂಗ್ ನಾನು ಆ್ಯಡ್ ಮಾಡಿದೆ ಆ್ಯಕ್ಚುಲಿ. ಸೊ ಸೆನ್ಸರ್ ಇಂಜಿನಿಯರಿಂಗಲ್ಲಿ ಕೂಡ ನೋಡ್ಬೋದು ನೀವು, ಸೆನ್ಸರ್ ಇಂಜಿನಿಯರಿಂಗ್ ಓಪನ್ ಮಾಡ್ತೀನಿ. ಸೊ ಸೆನ್ಸರ್ ಇಂಜಿನಿಯರಿಂಗ್ ನಾನು ಆಲ್ಮೋಸ್ಟ್ ಈ ಸೆಕೆಂಡ್ ಡೇ ಫುಲ್ ಬ್ಯಾಕಲ್ಲಿ ಎಂಟ್ರಿ ಆದೆ. ಮತ್ತು ಪಿರಮಿಡ್ ನೆನ್ನೆ ನಾನು ಆ್ಯಕ್ಚುಲಿ ಮಾಡಿದೆ. 13th of February ನಾನು ಪಿರಮಿಡ್ ಪೊಸಿಷನ್ಸ್ ಆ್ಯಡ್ ಮಾಡಿದೆ. ಸೊ ನೆನ್ನೆಲ್ಲ ಆ್ಯಕ್ಚುಲಿ ನಾನು ಈ ಡೇನೇ ಆ್ಯಡ್ ಮಾಡಿದೆ, 10th of April ಆ್ಯಡ್ ಮಾಡಿದ್ದೀನಿ ಅನ್ಕೊಂತೀನಿ ಪಿರಮಿಡ್ ಪಾಯಿಂಟು. ಸೊ 2 ಎಂಟ್ರಿ ಪಾಯಿಂಟ್ಸ್ ಇತ್ತು ನನಗೆ ಸೆನ್ಸರ್ ಇಂಜಿನಿಯರಿಂಗಲ್ಲಿ, ಅದು ಕೂಡ ಫೈನ್. ಇದೊಂದು ಬ್ರೇಕ್ನಲ್ಲಿದೆ ಆಲ್ಮೋಸ್ಟ್. ಫೆಡ್ರಲ್ ಬ್ಯಾಂಕ್ ಕೂಡ ನಾನು ಆ್ಯಡ್ ಮಾಡಿಕೊಂಡೆ. ಫೆಡ್ರಲ್ ಬ್ಯಾಂಕ್ ಜಸ್ಟ್ ಎ ಮೂಮೆಂಟ್. ಓಕೆ 6% ಇನ್ನು ಡೇನೇ ಆಗಿತ್ತು ಆಲ್ಮೋಸ್ಟ್. ಸೊ ಜಸ್ಟ್ ಎ ಮೂಮೆಂಟ್, ನಾನು ಫೆಡ್ರಲ್ ಬ್ಯಾಂಕ್ ನೋಡ್ಬೋದು. ಸೆನ್ಸರ್ ಇಂಜಿನಿಯರಿಂಗ್ ನಾನೇನು ಲೈವಾಗಿ ಅಪ್ಡೇಟ್ ಮಾಡಿರ್ತೀನಿ ಆ್ಯಕ್ಚುಲಿ ನಾನು ಟ್ವಿಟರಲ್ಲಿ, ತೊಗೊಳಕ್ಕೆ ಮುಂಚೆ ಅಪ್ಡೇಟ್ ಮಾಡಿರ್ತೀನಿ ಆಲ್ಮೋಸ್ಟ್. ಇದು ನೋಡಿ ಫೆಡ್ರಲ್ ಬ್ಯಾಂಕ್ ಆ್ಯಡ್ ಮಾಡ್ಕೊಂಡೆ ನಾನು ಆ್ಯಕ್ಚುಲಿ. ಸೊ ಇದು ಕೂಡ ಆಲ್ಮೋಸ್ಟ್ ಈಗ ಕಾಸ್ಟಲ್ಲೇ ಇದೆ. ಸೊ ನಥಿಂಗ್ ಟು ಗೇನ್ ನಥಿಂಗ್ ಟು ಲಾಸ್, ಆಲ್ಮೋಸ್ಟ್ ಇಲ್ಲೇ ಇದೆ. ಪ್ರಾಬ್ಲಿ ನಾನು ಇದು ನಾಳೆ ಆ್ಯಡ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಅಬೌವ್ 291 ಹೋಯಿತು ಅಂದರೆ ನಾನು ಡಬಲ್ ಅಪ್ ಮಾಡ್ತೀನಿ ಪೊಸಿಷನ್ಸ್ನ. ಸೊ ಇದಾದಮೇಲೆ ನೆಕ್ಸ್ಟ್ ಬಜಾಜ್ ಆ್ಯಕ್ಚುಲಿ ಅಪ್ಡೇಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯ್ತಿದ್ದು. ಬಜಾಜ್ ಕನ್ಸ್ಯೂಮರ್ ನೋಡ್ಬೋದು ನೀವು ಇದು. ಸೊ ಇದು ಕೂಡ ನಾನು ಆ್ಯಡ್ ಮಾಡಿದೆ, ಬಟ್ ಆ್ಯಕ್ಚುಲಿ ನನ್ನ ಹತ್ರ ಪೊಸಿಷನ್ ಇಲ್ಲ. ನಾನು ಇಮಿಡಿಯೇಟಾಗಿ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಆ್ಯಕ್ಚುಲಿ ಈ ಪೊಸಿಷನ್ ಎಕ್ಸಿಟ್ ಆಗಿ ನಾನು ಬೇರೆ ಒಂದು ಎಂಟ್ರಿ ಆಗಬೇಕಾದ್ರೆ ಅದಕ್ಕೋಸ್ಕರ ಎಕ್ಸಿಟ್ ಆದೆ. ಸೊ ಕಂಪ್ಯೂಟರ್ ನಾನು ಈ ಡೇನೇ ಆಲ್ಮೋಸ್ಟ್ ಕ್ಲೋಸ್ ಮಾಡಿದೆ, ಮಿಕ್ಕಿದ್ದು ಇಲ್ಲಿ ಕ್ಲೋಸ್ ಮಾಡಿದೆ ನೆನ್ನೆ. ಸೊ ಇದು ಕೂಡ ರಿಸ್ಕ್ ಫ್ರೀ ಆಗಿದೆ ಆ್ಯಕ್ಚುಲಿ. ಸೊ ಬಜಾಜ್ ಕನ್ಸ್ಯೂಮರು ಇದೊಂದೇ ನಾನು ಎಕ್ಸಿಟ್ ಆಗಿದೆ, ಮಿಕ್ಕಿದೆಲ್ಲ ನಂತರ ಇದೆ.
ಸೊ ಇದೆಲ್ಲ ಯು ಎಸ್ ಟ್ರೇಡ್ಸ್ ನಂದು ಜಿ ಸೆಟ್ ಮತ್ತು ಬ್ಯಾಪ್ ಇನ್ನೇ ಕೂಡ ನಂತರ ಇದೆ. ಆ್ಯಕ್ಚುಲಿ ಇದು ಬ್ಯಾಪ್ ನಿನ್ನೆ ಕೂಡ ಒಂದು ಒಳ್ಳೆ ಅಬೋ ಲೈನ್ ಹೋಗಿತ್ತು. ಸೊ ಇದು ಇನ್ನೂ ನಂತರ ಪೊಸಿಷನ್ಸ್ ಇದೆ. ಸೊ ಇದು ನಂದು 13th ಏಪ್ರಿಲ್ ನೋಡಿ. 13th ಏಪ್ರಿಲ್ ನಾನು ಜೈನ್ ಇಂಡಸ್ಟ್ರೀಸ್ ಮತ್ತು ಜಿ ಪಿ ಎಲ್ ಟ್ರ್ಯಾಕಿಂಗ್ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನಾನು ಟ್ವೀಟ್ ಕೂಡ ಮಾಡಿದ್ದೇನೋ, ನೀವು ಬೇಕಾದ್ರೆ ನೋಡ್ಬೋದು. ಅರೌಂಡ್ 9:45ಗೆ ನಾನು ಟ್ವೀಟ್ ಮಾಡಿದ್ದೆ. ಸೊ ಇದು ಕಂಪ್ಲೀಟ್ ಕನ್ಸಾಲಿಡೇಷನ್ ಆಗ್ತಾ ಇದೆ ವಿತ್ ಸ್ಟ್ರಾಂಗ್ ಥೀಮ್ ಅಂತ. ಸ್ಟೀಲ್ ಒಳ್ಳೆ ಸ್ಟ್ರಾಂಗ್ ಥೀಮ್ ಆಗಿತ್ತು. ಸೊ ಅದಕ್ಕೋಸ್ಕರ ಜೈನ್ ಇಂಡಸ್ಟ್ರೀಸ್ ನಾನು ಆವತ್ತೇ ಎಂಟ್ರಿ ಆದೆ. ನೀವು ನೋಡೋದು ಬೇಕಾದ್ರೆ ಇಲ್ಲೇ ಚಾರ್ಟ್ ಓಪನ್ ಮಾಡ್ತೀನಿ. ಸೊ ಇನ್ನೆಡೆನೇ 6% ಹೋಯಿತು. ನಾನು ಇಲ್ಲಿಂದನೇ ಎಂಟ್ರಿ ಆಗಿ ಸ್ಟಾರ್ಟ್ ಆದೆ 81ಗೆ 83ಗೆ. ಸೊ ಒಂದೊಳ್ಳೆ ಸ್ಟ್ರಾಂಗ್ ಕ್ಲೋಸಿಂಗ್ ಕೊಟ್ಟು ಪ್ಲಸ್ ಅರೌಂಡ್ 300+ ವಾಲ್ಯೂಮ್ ಇರೋದ್ರಿಂದ ಮತ್ತು ಗ್ಯಾಪ್ ಫಿಲ್ಲಿಂಗ್ ಸೆಟಪ್ ಇರೋದು ಕೂಡ ಇನ್ನೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು ಇದರಲ್ಲಿ. ಮತ್ತು ಇನ್ಫ್ಯಾಕ್ಟ್ ನಾನು ಮುಂಚೆ ಕೂಡ ಇದರಲ್ಲಿ ಒಳ್ಳೆ ಪೊಸಿಷನ್ಸ್ ತೊಗೊಂಡಿದ್ದೆ ಲಾಂಗ್ ಬ್ಯಾಕ್, ಬಿಕಾಸ್ ಇದೊಂದು ಒಳ್ಳೆ ಟ್ರೆಂಡಿಂಗ್ ಸ್ಟಾಕ್ ಆಗಿತ್ತು ಲಾಸ್ಟ್ 1 year 6 months 1 yearಯಿಂದನೇ. ಸೊ ನನಗೇನಿದಲ್ಲಿ ಕ್ಯಾಟಲಿಸ್ಟ್ ಸರ್ಚ್ ಮಾಡಬೇಕಂತ ಏನಿರಲಿಲ್ಲ, ಯಾಕಂದರೆ ಇದು ಒಳ್ಳೆ ಸ್ಟೀಲ್ ಸ್ಟಾಕ್ಸ್ ಎಲ್ಲ ಹೋಗ್ತಾ ಇರೋದ್ರಿಂದ ಡೆಫಿನೆಟ್ಲಿ ಇಟ್ಸ್ ಒಳ್ಳೆ ಬೈ ಅಂತ ಹೇಳ್ಬೋದು. ಸೊ ಇದು ನಂದು ಓವರ್ ಆಲ್ ಪೊಸಿಷನ್ಸ್ ಆ್ಯಸ್ ಆಫ್ ನಾವು. ನಾನು ಟ್ವೀಟಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಬೇಕಾದ್ರೆ ನಾನು ನ್ಯೂಸ್ ಲೆಟರ್ಸ್ ಕೂಡ ಬರೆದಿದ್ದೀನಿ. ಜಸ್ಟ್ ಮೊಮೆಂಟ್ ನಾನು ನ್ಯೂಸ್ ಲೆಟರ್ಸ್ ಓಪನ್ ಮಾಡ್ತೀನಿ. ಸೊ ನಾನು ನ್ಯೂಸ್ ಲೆಟರ್ಸ್ ಇನ್ ಡೀಟೇಲಾಗಿ ಬರೆದಿದ್ದೀನಿ. ಆ್ಯಕ್ಚುಲಿ ಯಾವಾಗ ತೊಗೊಂಡೆ ರೀಸನ್ಸ್ ಕಂಪ್ಲೀಟಾಗಿ ಬರೆದಿದ್ದೀನಿ. ಚೆಕ್ ಮಾಡಿ ಒಂದ್ಸರಿ ಕಂಪ್ಲೀಟ್ ನ್ಯೂಸ್ ಲೆಟರ್ ಓದಿ ಡೀಟೇಲಾಗಿ ಬರೆದಿದ್ದೀನಿ ನಾನು. ಸೊ ಸಾರಿ, ಕನ್ನಡ ಓಪನ್ ಮಾಡಬೇಕಾ? ಓಕೆ, ಕನ್ನಡ ಓಪನ್ ಮಾಡ್ತೀನಿ. ಜಸ್ಟ್ ಎ ಮೊಮೆಂಟ್. ದಿಸ್ ಇಸ್ ಪ್ರಾಬಬ್ಲಿ ಇಂಗ್ಲೀಷ್. ಸೊ ಕನ್ನಡ ಓಪನ್ ಮಾಡಿದ್ದೀನಿ. ಸೊ ಚೆಕ್ ಮಾಡಿ. ಸೊ ಸ್ಟ್ರಾಂಗ್ ಸೆಕ್ಟರ್ಸ್ ನನ್ನ ಪ್ರಕಾರ ಮೆಟಲ್ಸು, ಪವರ್ ಮತ್ತು ಆಟೋ ತುಂಬ ಸ್ಟ್ರಾಂಗ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ಗಳು ತುಂಬ ಸ್ಟ್ರಾಂಗ್ ಇದೆ. ಸೊ ಈಗ ಒಂದು ಕನ್ಸಾಲಿಡೇಷನ್. ಓಕೆ, ಈಗ ನಾನು ನಿಫ್ಟಿ ಓವರ್ವ್ಯೂ ಮಾಡಬೇಕು. ಚೆಕ್ ಮಾಡಿ ನ್ಯೂಸ್ ಲೆಟರ್ಸ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು ಇನ್ ಡೀಟೇಲಾಗಿ. ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕು. ಸೊ ಈಗ ಬನ್ನಿ ನಿಫ್ಟಿ ನೆಕ್ಸ್ಟ್ ಏನಂತ ನೋಡೋಣ. ಸೊ ಬೇಸಿಕಲಿ ಏನು ಈ ರ್ಯಾಲಿ ಬಂದಿತ್ತು, ನಮಗೆ ಗ್ಯಾಪ್ ಅಪ್ ಆಗಿತ್ತು. ಸೊ ನಾನು ಆ್ಯಕ್ಚುಲಿ ನಿಫ್ಟಿ ನನಗೆ ಅಬೌಟ್ 23,400 ಲೆವೆಲ್ಸ್ ಇರೋವರೆಗೂ ನಂಗೆ ನೋ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಾನು ಡೆಫಿನೆಟ್ಲಿ ಒಂದು ಕನ್ಸಾಲಿಡೇಷನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಯಾವುದೇ ಥರ ಸಡನ್ ಮೂಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾಯಿಲ್ಲ. ಒಂದು ಸ್ವಲ್ಪ ಕನ್ಸಾಲಿಡೇಷನ್ ಆಗಬೇಕು, ಚೆನ್ನಾಗಿರುತ್ತೆ. ಸೊ ಒಂದು ಕನ್ಸಾಲಿಡೇಷನ್ ಆಗಿ, ಸೊ ಈ ಮೇನಾಗಿ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಈಗ ಆಲ್ಮೋಸ್ಟ್ 24,400 ಮೇಲೆ ಈ ಗ್ಯಾಪ್ ಏನಿದೆ ಇದು ಕ್ಲಿಯರ್ ಆಗಬೇಕು ನಮ್ಮ ನೆಕ್ಸ್ಟ್ ಲೆವೆಲಲ್ಲಿ. ಸೊ ಇಲ್ಲಿ ಟೈಮ್ ತೊಗೊಂಡ್ರೆ ಪರವಾಗಿಲ್ಲ ನನಗೆ, ಬಟ್ ಇಲ್ಲಿಂದ ಒಂದು ಫ್ರೆಶ್ ಲೋ ಫಾರ್ಮ್ ಅಂದರೆ ಒಂದು ಫಾಲ್ ಆಗಬಾರ್ದು. ಏನೀಗ ಗ್ಯಾಪ್ ಇದೆ ಇದು ಫಿಲ್ ಆಗಬಾರ್ದು ನಮಗೆ. ಸೊ ಈ ಗ್ಯಾಪ್ ತುಂಬ ಕ್ರೂಷಿಯಲ್ ಆಗಿರುತ್ತೆ ನನಗೀಗ ಸ್ವಲ್ಪ ದಿನದಲ್ಲಿ. ಈ ಗ್ಯಾಪ್ ಏನಿದೆ ತುಂಬ ಕ್ರೂಷಿಯಲ್ ಆಗಿರುತ್ತೆ. ಸೊ ನೋಡಿ, ಇನ್ ಕೇಸ್ ಏನಾದರೂ ನಿಫ್ಟಿ ಗ್ಯಾಪ್ ಕವರ್ ಫಿಲ್ ಆಯಿತು ಅಂದರೆ ಪ್ರಾಬ್ಲಮ್ ನನ್ನ ಪೊಸಿಷನ್ಸ್ ಏನಿದೆ ಅದನ್ನು ಟ್ರಿಮ್ ಮಾಡಿಬಿಡ್ತೀನಿ ಆಲ್ಮೋಸ್ಟು. ಇಲ್ಲೇನಿಲ್ಲ ಕನ್ಸಾಲಿಡೇಷನ್ ಆಗ್ತದೆ ಅಂದರೆ ನೋ ಇಶ್ಯೂಸ್. ಇದು ನನ್ನ ನಿಫ್ಟಿ ವ್ಯೂ. ಕಮಿಂಗ್ ಬ್ಯಾಕ್ ಟು ಬ್ಯಾಂಕ್ ನಿಫ್ಟಿ ಕೂಡ ಸೇಮ್ ಒಂದು ಒಳ್ಳೆ ಅಬೌಟ್ 21 EMA ಅವರೇಜಲ್ಲಿದೆ. ಇದು ಕೂಡ ಅಷ್ಟೇ ಕನ್ಸಾಲಿಡೇಷನ್ ಆಗಬೇಕು. ಸೊ ಯಾವುದೇ ಥರ ನಂಗೆ ಇಲ್ಲಿ ಗ್ಯಾಪ್ ಫಿಲ್ ಆಗಬಾರ್ದು. ಇದು ಈ ಗ್ಯಾಪ್ ಏನಿದೆ ತುಂಬ ಇಂಪಾರ್ಟೆಂಟ್. ಇದು ಫಿಲ್ ಆಗಬಾರ್ದು. ಸೊ ಈ ಲೆವೆಲ್ ಕೂಡ ಬರಬಾರ್ದು ಆ್ಯಕ್ಚುಲಿ. ಸೊ ಇಲ್ಲೇ ಕನ್ಸಾಲಿಡೇಷನ್ ಆಗಿ ಅಪ್ ಹೋಗಬೇಕು. ಇದು ಬ್ಯಾಂಕ್ ವ್ಯೂ. ಸ್ಮಾಲ್ ಕ್ಯಾಪ್ ನೋಡ್ಬೋದು. ಏನಿದೆ ನಮ್ಗೆ ಒಳ್ಳೆ ಒಂದು ಕಂಪ್ಲೀಟ್ ಲೋವರ್ ಲೋ ಇತ್ತು ಆಲ್ಮೋಸ್ಟ್ ಎಷ್ಟೋ ಮಂತಿಂದನೇ ನಿಮಗೆ ಸ್ಮಾಲ್ ಕ್ಯಾಪ್ ತುಂಬ ವೀಕ್ ಇತ್ತು ನೋಡ್ಬೋದು. ಇಲ್ಲಿಂದ ಆಲ್ಮೋಸ್ಟ್ ಆಗಸ್ಟ್ 2025ಇಂದನೇ ನೋಡ್ಬೋದು ಕಂಪ್ಲೀಟ್ ಒಂದು ಸ್ಟ್ರಕ್ಚರಿಂದನೇ ಅದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಕಂಪೇರ್ಡ್ ಟು ಅದರ್ ಇಂಡಸ್ಟ್ರೀಸ್ ಇದೆ ತುಂಬ ವೀಕ್ ಆಗಿತ್ತು ಬೇರೆ. ಸೊ ಜಸ್ಟ್ ಎ ಮೂಮೆಂಟ್, ನನಗೆ US ಮಾರ್ಕೆಟ್ ಅಲರ್ಟ್ ಬಂದಿದೆ, ಚೆಕ್ ಮಾಡ್ತಾ ಇದ್ದೀನಿ. ಜಿ ಸೆಟ್, ಜಸ್ಟ್ ಎ ಮೂಮೆಂಟ್. ನಂದು ಆ್ಯಕ್ಚುಲಿ US ಪೊಸಿಷನ್ಸ್ ಅಲರ್ಟ್ ಬಂದಿದೆ, ಅದಕ್ಕೆ ನಾನು ನೋಡ್ತಾ ಇದ್ದೀನಿ. ಡಬಲ್ ಅಪ್ ಮಾಡಬೇಕು ಅನಿಸುತ್ತೆ. ಇದು ನಂದು US ಮಾರ್ಕೆಟ್ ಪೊಸಿಷನಿಂಗ್ ಗ್ಯಾಪ್ ಅಪ್ ಆಗಿದೆ. ಚೆನ್ನಾಗಿ ಪುಲ್ ಬ್ಯಾಕಲ್ಲಿ ತೊಗೊಂಡಿದ್ದೆ. ಸೊ ಜಸ್ಟ್ ಚೆಕ್ ಮಾಡ್ತಾ ಇದೆ ಪೊಸಿಷನ್ ನಂದು. ಓಕೆ ಫೈನ್, ನೋ ಇಶ್ಯೂಸ್. ಓಕೆ, ಗ್ಯಾಪ್ ಅಪ್ ಆಗಿದೆ ಆ್ಯಕ್ಚುಲಿ ಪೊಸಿಷನ್ ನಂದು. ಫೈನ್, ದಟ್ಸ್ ಫೈನ್. ಸೊ ನಾನು ಏನು ಹೇಳ್ತಿದ್ದೆ, ಸ್ಮಾಲ್ ಕ್ಯಾಪ್ ಕಂಪ್ಲೀಟ್ ವೀಕ್ ಇತ್ತು. ಸೊ ನೋಡ್ಬೋದು ನಾನು ಇಲ್ಲಿಂದ ಆ್ಯಕ್ಚುಲಿ ಏನು ಒಂದು ರೆಸಿಸ್ಟೆನ್ಸ್ ಇದೆ. ಇದು ಕ್ಲಿಯರ್ ಆಗಬೇಕು, ಅಟ್ಲೀಸ್ಟ್ 17,000 ಮೇಲೆ ಕ್ಲಿಯರ್ ಆಗಬೇಕು ಡೆಫಿನೆಟ್ಲಿ, ಬಿಕಾಸ್ ಬಿಲೋ 200 ಮೂವಿಂಗ್ ಆವ್ರೇಜ್ ಇದೆ. ಸೊ ಇಲ್ಲಿಂದ ಒಂದು ಕನ್ಸಾಲಿಡೇಷನ್ ಆಗಬೇಕು. ಇದು ಕೂಡ ಅಷ್ಟೇ ಗ್ಯಾಪ್ ಫಿಲ್ ಆಗಬಾರ್ದು. ನೋಡೋಣ, ಈ ಗ್ಯಾಪ್ ಫಿಲ್ ಆದರೆ ಮತ್ತೆ ವೀಕ್ ಆಗುತ್ತೆ. ಸೊ ಇಲ್ಲೇ ಕನ್ಸಾಲಿಡೇಷನ್ ಆಗಲಿ. ಸ್ಮಾಲ್ ಕ್ಯಾಪ್ ಕೂಡ, ಮಿಡ್ ಕ್ಯಾಪ್ ಮಿಸ್ ಮಾಡ್ದ. ಓಕೆ, ಮಿಡ್ ಕ್ಯಾಪ್ ಕೂಡ ಸೇಮ್. ಸೊ ನನಗೆ ಏನು ಗ್ಯಾಪ್ ಇದೆ ಅದು ಕೂಡ ಫಿಲ್ ಆಗಬಾರ್ದು. ಸೊ ಅಟ್ಲೀಸ್ಟ್ ಇಲ್ಲೇ ಕನ್ಸಾಲಿಡೇಷನ್ ಆಗಲಿ. ಸೊ ಇದು ವ್ಯೂ. ಬಟ್ ಇದು ಬಿಟ್ಟು ನಂಗೆ ಸೆಕ್ಟರ್ ವೈಸ್ ನೋಡೋದಾದರೆ ಪವರ್ ಸ್ಟಾಕ್ಸ್ ಮತ್ತು ಮೆಟಲ್ಸ್ ಹಾಗೂ ಪ್ರೈವೇಟ್ ಬ್ಯಾಂಕ್ಸ್ ತುಂಬ ಸ್ಟ್ರಾಂಗ್ ಆಗಿದೆ. ನೀವು ನೋಡ್ಬೋದು ಮೆಟಲ್ಸ್, ಪವರಲ್ಲಿ ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಸ್ಟಾಕ್ ಕೂಡ ಒಂದು ಒಳ್ಳೆ ಅಪ್ ಟ್ರೆಂಡ್ ಆಗಿದೆ.
ನೋಡ್ಬೋದು. ನಾನು ಅದು ಕೂಡ ಮೇನ್ಲಿ ಫೋಕಸ್ ಮಾಡೋದೇ ಪವರ್ ಸ್ಟಾಕ್ಸ್. ಈಗ ಪವರ್ ಸ್ಟಾಕ್ಸು ಮತ್ತು ಸ್ಟೀಲ್ಸ್, ಆಟೋ ಮತ್ತು ಪ್ರೈವೇಟ್ ಬ್ಯಾಂಕ್ಸ್. ಸೊ ಬೇಕಾದ್ರೆ ನೀವು ಯಾವುದೇ ಸ್ಟಾಕ್ಸ್ ತೊಗೊಳ್ಳಿ, ಬೇಕಾದ್ರೆ ಐರನ್ ಸ್ಟೀಲ್ ತೊಗೊಳ್ಳಿ, ಅದು ಕೂಡ ಒಳ್ಳೆ ಸ್ಟ್ರಾಂಗ್ ಆಗಿದೆ. ಜಸ್ಟ್ ಎ ಮೂಮೆಂಟ್, ಯಾಕೆ ಬರ್ತಾ ಇಲ್ಲ ಇದು, ಸಮಥಿಂಗ್ ರಾಂಗ್ ಅಂತ. ಓಕೆ, ನಾನು ಇಲ್ಲಿ ನೋಡ್ತೀನಿ, ಚೆಕ್ ಮಾಡ್ತೀನಿ, ಜಸ್ಟ್ ಎ ಮೂಮೆಂಟ್. ಸೊ ನಾನೀಗ ನಾಳೆಗೆ ಯಾವ ಸ್ಟಾಕ್ಸ್ ಟ್ರ್ಯಾಕ್ ಮಾಡ್ತಾಯಿದ್ದೀನಿ ಅಂದರೆ ಭಾರತ್ ಫೋರ್ಜ್ ಟ್ರ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಎನಿಥಿಂಗ್ ಅಬೋವ್ 1808 ನನಗೆ ಬೈ ಅಂತ ಹೇಳ್ಬೋದು ಭಾರತ್ ಫೋರ್ಜಲ್ಲಿ. ಆಮೇಲೆ ಗೋದಾವರಿ ಪವರ್ಸ್ ಏನಿದೆ ಲಾಂಗ್ ಬೇಸ್ ಬ್ರೇಕ್ಔಟ್ ಆಗಿದೆ, ಇದು ಕೂಡ ಅಬೋವ್ 296 ಬೈ ಅಂತ ಹೇಳ್ಬೋದು. ನನಗೆ ನ್ಯಾಷನಲ್ ನೇಮ್ ಕೂಡ ನೀವು ಬೇಕಾದ್ರೆ ಕಮೋಡಿಯಲ್ಲಿ ಚೆಕ್ ಮಾಡ್ಬೋದು, ಅಲ್ಲಿ ನಿಮ್ಗೆ ಕೂಡ ಒಳ್ಳೆ ಟ್ರೆಂಡಿಂಗ್ ಆಗ್ತಾಯಿದೆ. ಸೊ ಆಬ್ವಿಯಸ್ಲಿ ನಿಮಗೆ ಇಂಡಿಯನ್ ಸ್ಟಾಕ್ಸಲ್ಲಿ ಅದು ರಿಫ್ಲೆಕ್ಟ್ ಆಗುತ್ತೆ. ಟೆಕ್ನಿಕಲ್ ಕೂಡ ಅದೇ ಹೇಳ್ತಾ ಇದೆ ನನಗೆ. ನೋಡ್ಬೋದು ಅಲ್ಯೂಮಿನಿಯಂ ಕೂಡ ಒಳ್ಳೆ ಬ್ರೇಕ್ಔಟ್ ಆಯ್ತು ಇಲ್ಲಿ. ಸೊ ಡೆಫಿನೆಟ್ಲಿ ನಿಮಗೆ ನ್ಯಾಷನಲ್ ನೇಮ್ ಕೂಡ ಮುಂಚೆ ಕೂಡ ಒಳ್ಳೆ ಅಪ್ ಟ್ರೆಂಡ್ ಕೊಟ್ಟಿದೆ, ಮತ್ತು ಆಲ್ಮೋಸ್ಟ್ ಐ ಟ್ರೇಡ್ ಆಗ್ತಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ನಮ್ಗೆ ಒಳ್ಳೆ ಎಕ್ಸ್ಪೆಕ್ಟ್ ಮಾಡೋದು ಮೂಮೆಂಟ್ ಇಲ್ಲಿಂದ. ಸೊ ಇದು ಕೂಡ ಟ್ರ್ಯಾಕ್ ಮಾಡ್ತಾಯಿದ್ದೀನಿ. ಶ್ರೀರಾಮ್ ಫೈನಾನ್ಸ್ ಕೂಡ ಅಬೋವ್ ನಾನು 1037 ಡೆಫಿನೆಟ್ಲಿ ನೋಡ್ತೀನಿ. ಲಾರೆನ್ಸ್ ಲ್ಯಾಬ್ ಕೂಡ ಫಾರ್ಮಾ ಸೆಕ್ಟರ್ ಲೀಡರ್ ಇದು, ಬಟ್ ಆ್ಯಸ್ ಆಫ್ ನೋ ಫಾರ್ಮಾ ಅಂತ ಬ್ಯಾಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಓಕೆ ಸೆಕ್ಟರ್ ಅಂತ ಹೇಳ್ಬೋದು. ಸೊ ಇದು ಕೂಡ ರೆಡಾರ್ಲಿ ಇಟ್ಕೊಂಡಿದ್ದೀನಿ. ಇದು ನಥಿಂಗ್, ಜಸ್ಟ್ ಟ್ರ್ಯಾಕಿಂಗ್ ಪರ್ಪಸ್ ಅಷ್ಟೇ ಇದೆಲ್ಲ. ಸೊ ಹ್ಯಾಪಿ ಫೋರ್ಜು ಕೂಡ ನಾನು ಟ್ರ್ಯಾಕ್ ಮಾಡ್ತಾ ಇದ್ದೀನಿ. ಸ್ಟೀಲ್ ಅಥಾರಿಟಿ ಲಾರ್ಜ್ ಸ್ಟಾಕಲ್ಲಿ ಲಾರ್ಜ್ ಕ್ಯಾಪ್ ಇಂಟ್ರೆಸ್ಟ್ ಇರೋ ನೋಡ್ಬೋದು. ಇದು ಸ್ಟೀಲ್ ಸೆಕ್ಟರ್ಸ್ ಇರೋದ್ರಿಂದ ಕಿರ್ಲೋಸ್ಕರ್ ಆಯಿಲ್ ಆ್ಯಕ್ಚುಲಿ ನಾನು ಬೈ ಮಾಡ್ಬೇಕು ಅಂದ್ಕೊಂಡೆ, ಬಟ್ ತುಂಬ ಚಾಪ್ ಇರೋದ್ರಿಂದ ನಾನು ಸ್ವಲ್ಪ ಯೋಚನೆ ಮಾಡ್ತಾಯಿದ್ದೀನಿ. ಇದೇನು ಲಾಂಗ್ ಬೇಸ್ ಬ್ರೇಕ್ಔಟ್ ಇದೆ, ಇದು ಬೇಕಾದ್ರೆ ಬ್ರೇಕ್ಔಟ್ ಆಗಲಿ, ನೆಕ್ಸ್ಟ್ ಕಂಟಿನ್ಯೂಷನ್ ಪ್ಯಾಟರ್ನ್ಸಲ್ಲಿ ನಾನು ತೊಗೊತೀನಿ. ಸೊ ಇದು ಗೋಲ್ಡ್ ಸಿಲ್ವರ್ ನಂಗೆ ಆ್ಯಕ್ಚುಲಿ ಸ್ವಲ್ಪ ಬುಲ್ಲಿಶ್ ನನಗಿಲ್ಲ ಗೋಲ್ಡ್ ಸಿಲ್ವರಲ್ಲಿ. ಕಾಪರ್ ಕೂಡ ಓಡ್ತಾ ಇದೆ, ದಟ್ಸ್ ಫೈನ್. ಸೊ ಇದು ನಂದು ಓವರ್ ಆಲ್ ವ್ಯೂ. ಸೊ ನಾನು ಬೇಸಿಕಲಿ ನಾನು ನಿಮ್ಗೆ ಹೇಳ್ದಾಗೆ ನನ್ನ ಪೊಸಿಷನ್ಸ್ ವರ್ಕ್ ಆಗ್ತಾ ಇದೆ. ನನ್ನ ಟೆಸ್ಟ್ ಪೊಸಿಷನ್ಸ್ ಆಗಿರ್ಬೋದು ಅಥವಾ ಅಗ್ರೆಸಿವ್ ಪೊಸಿಷನ್ಸ್ ಏನಿದೆ, ಜೈಂಕೋ ಆಗಿರ್ಬೋದು ಅಥವಾ ಬಜಾಜ್ ಕನ್ಸ್ಯೂಮರ್, ಕ್ಯೂ ಪವರ್ ಆಗಿರ್ಬೋದು, ಇದೆಲ್ಲ ನನ್ನ ಕಂಪ್ಲೀಟ್ ಟ್ರೇಡ್ಸ್ ವರ್ಕ್ ಆಗಿದೆ, ಅಂದರೆ ಮಾರ್ಕೆಟ್ ಸ್ಟ್ರಾಂಗ್ ಆಗಿದೆ ಅಂತಲೇ ಅರ್ಥ. ಸೊ ಆಬ್ವಿಯಸ್ಲಿ 0.25 ಸ್ಟಾರ್ಟ್ ಮಾಡಿ ರಿಸ್ಕು. ಒನ್ಸ್ ರಿಸ್ಕ್ ಫ್ರೀ ಆದರೆ ಅಗ್ರೆಸಿವ್ ಪೊಸಿಷನ್ಸ್ ತೊಗೊಳ್ಳಿ. ಸೊ ಈಗ ಆಲ್ಮೋಸ್ಟ್ ನಾನು 80% ಇನ್ವೆಸ್ಟ್ ಆಗಿದ್ದೀನಿ ಕಂಪ್ಲೀಟಾಗಿ. ಸೊ ನೋಡೋಣ. ಸೊ ಒಂದು ಒಳ್ಳೆ ಬುಲ್ಲಿಶ್ ಮಾರ್ಕೆಟ್ ಅಂತ ಹೇಳ್ಬೋದು. ಸೊ ನಾನು ಆಲ್ಮೋಸ್ಟ್ ನ್ಯೂಸ್ ಅಡ್ರೆಸ್ ಚೆಕ್ ಮಾಡಿ ಕಂಪ್ಲೀಟಾಗಿ. ನಂದು ಪ್ಲ್ಯಾಟ್ಫಾರ್ಮ್ ಸ್ವಲ್ಪ ಇಶ್ಯೂ ಇದೆ. ಸೊ ಪ್ರಾಬ್ಲಿ ಟುಡೇ ಆರ್ ಟುಮಾರೋ ನಾನು ಪ್ಲ್ಯಾಟ್ಫಾರ್ಮ್ ಇಶ್ಯೂ ಫಿಕ್ಸ್ ಮಾಡಿದ್ಮೇಲೆ ನಿಮ್ಗೆ ಕಂಪ್ಲೀಟ್ 3 months ನ್ಯೂಸ್ ಅಡ್ರೆಸ್ ಅಲ್ಲೇ ಸಿಗುತ್ತೆ. ಸೊ ಅಲ್ಲೂ ನಮಗೆ ಬೇಕಾದ್ರೆ ಟ್ವಿಟರಲ್ಲಿ ಫಾಲೋ ಮಾಡಿ, ನಿಮಗೆ ಇನ್ ಡೀಟೇಲ್ ಲೈವ್ ಮಾರ್ಕೆಟ್ ಅಲರ್ಟ್ಸ್ ಕೂಡ ಸಿಗುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಸಿ ಯು ಡೇ ಆಫ್ಟರ್ ಟುಮಾರೋ. ಥ್ಯಾಂಕ್ ಯು, ಬಾಯ್ ಬಾಯ್.